ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಖಿಲ, ಏನಾಗಿದೆ ನಿನಗೆ? ನಿನ್ನೆಯಿಂದ ಗಮನಿಸ್ತಾ ಇದ್ದೇನೆ, ಪಾರ್ವತಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡಿಸ್ಕೋತಿದ್ಯಾ. ಪಾರ್ವತಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ? ಅವಳ ಹೊಟ್ಟೆಗೆ ಗಾಜು ಚುಚ್ಚಿದಾಗಿಂದ ಅವಳ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬಂದಿದೆ, ಅದು ಒಳ್ಳೆ ಬೆಳವಣಿಗೆನೆ. ಹಾಗೆ ನಿನ್ನೆ ಪಾರ್ವತಿಗೆ ಎಲ್ಲರ ಮುಂದೆ ಸೀರೆ ಒಡವೆ ಕೊಟ್ಟೆ, ಅದು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಮುನ್ಸೂಚನೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವತ್ತು ಡಾಕ್ಟರ್ನ ಕರೆಸಿ ಎಲ್ಲರೂ ಹೆಲ್ತ್ ಚೆಕಪ್ ಮಾಡಿಸೋ ನೆಪದಲ್ಲಿ ಪಾರ್ವತಿ ಬ್ಲಡ್ ಟೆಸ್ಟ್ ಮಾಡೋದು ನಿನ್ನ ಉದ್ದೇಶ ಆಗಿತ್ತು, ಹೌದಲ್ವಾ? ಹೌದು. ಅದೇ ಯಾಕೆ ಪಾರ್ವತಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಇವತ್ತು ನೀನು ಹೇಳಲೇಬೇಕು ಅಖಿಲ, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ. ನಾನು ಪಾರ್ವತಿ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಕಾರಣ ನಮ್ಮ ಆದಿತ್ಯ. ಆದಿತ್ಯನ? ಹೌದು ರಘು. ಆದಿ ಜಾತಕದ ಪ್ರಕಾರ ಅವನಿಗೆ 2ನೇ ಮದುವೆ ಯೋಗ ಇದೆ. ಚಿಕ್ಕೂರುಗಳ, ಇದನ್ನ ನನ್ನ ಕೈಯಿಂದ ನಂಬಕ್ಕೆ ಆಗ್ತಿಲ್ಲ. ನಿನಗೆ ವಿಷಯನೇ ಗೊತ್ತಿಲ್ಲೇನಪ್ಪ? ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ಸತ್ಯ ಯಾವತ್ತು ಕಹಿ, ಕೇಳಿಸ್ಕೊಳ್ಳೋದಕ್ಕೆ ಕಠೋರವಾಗಿರುತ್ತೆ, ಅನುಭವಿಸೋದಕ್ಕೆ ಕ್ಲಿಷ್ಟವಾಗಿರುತ್ತೆ. ಆದರೆ ಅದೇ ವಾಸ್ತವ, ನಂಬಲೇಬೇಕಾಗತ್ತೆ. ನನಗೆ 2ನೇ ಮದುವೆ ಯೋಗ ಇದೆ ಅಂತ ಎಲ್ರನ್ನೂ ನಂಬಿಸಿ ನನ್ನ ಪಾರ್ವತಿನ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರ. ಒಂದು ನಿಮಿಷ ಬನ್ನಿ. ಬನ್ನಿ. ಬನ್ನಿ ಬಾಬಾ, ಅಲ್ಲಿ ನೋಡಿ. ಇದೇನಿದು ಚಿಕ್ಕ ಮಕ್ಳ ತರ ತಿಂತಿದ್ದೀರಾ? ಇನ್ನ ತಿನ್ನಿ. ನೋಡಿ ಭಾವ, ಅದಕ್ಕೆ ಮೈದ್ನ ಇಬ್ರು ಇಷ್ಟು ಖುಷಿಯಿಂದ ಇದ್ದಾರೆ. ನೈವೇದ್ಯ ಗಣಪಂಗೆ, ಆದರೆ ಪಾರ್ವತಿಯವರು ಎಲ್ಲ ತನ್ನ ಮೈದ್ನೇ ತಿನ್ಲಿ ಅಂತ ಕಡುಬು ಕೊಡ್ತಾ ಇದ್ದಾರೆ. ಇವರಿಬ್ರು ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋದನ್ನ ನೋಡಿ ಎಷ್ಟು ದಿನಗಳಾಗೋಯ್ತಲ್ಲ. ಅದಕ್ಕೆ ಈ ಕ್ಷಣನ ನೀವು ನೋಡಿ ಖುಷಿ ಪಡಲಿ ಅಂತ ನಿಮ್ಮನ್ನ ಅರ್ಜೆಂಟಾಗಿ ಕರ್ಕೊಂಡು ಬಂದೆ. ಪಾಪ ನೀವೇನೋ ಅತ್ತೆ ಹತ್ರ ಮಾತಾಡೋದಕ್ಕೆ ಹೊರಟಿದ್ರಿ ಅನ್ಸುತ್ತೆ. ಅವ್ರ ರೂಮ್ ಹತ್ರ ಹೊರಡೋದ್ರೊಳಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟೆ.
ಅಂತ ಇಂಪಾರ್ಟೆಂಟ್ ಏನಿಲ್ಲಮ್ಮ, ಬಿಸ್ನೆಸ್ ರಿಲೇಟೆಡ್ ಏನೋ ಮಾತಾಡಬೇಕಿತ್ತು ಅಷ್ಟೇ. ನೀವು ಬನ್ನಿ, ಕಡ್ತೀನಿ, ಬನ್ನಿ. ಬನ್ನಿ ಬಾಬಾ. ಯಜಮಾನ್ರೆ ತಗೊಳ್ಳಿ. ಬೇಡ, ನನಗೆ ಹಸಿವಿಲ್ಲ. ನನಗಿಲ್ವಾ? ನಿಮ್ಗಿಲ್ಲ ಅಂತೀನಾ? ತಗೊಳ್ಳಿ. ಅಪ್ಪ ನೀವು ತಗೊಳ್ಳಿ. ತಗೊಳ್ಳಿ, ಇನ್ನು ತಗೊಳ್ಳಿ. ಸಾಕು. ಅಂತೂ ಅತ್ತೆ ಮಾಡಿಸಿದ ಪೂಜೆ ಫಲಿಸ್ತು. ಮತ್ತೆ ನಮ್ಮ ಅತ್ತೆಮ್ಮ ಅಂದ್ರೆ ಏನು ಸುಮ್ಮನೆನಾ? ಅವ್ರ ಮನ್ಸು ಮಾಡಿದ್ರೆ ಆ ದೇವ್ರು ಎಂಥ ಕಷ್ಟದ ಕೆಲಸನೇ ಆದರೂ ತಥಾಸ್ತು ಅನ್ಲೇಬೇಕು. ಒಂದು ವೇಳೆ ಆ ದೇವರು ಅತ್ತೆಮ್ಮನ ಬೇಡಿಕೆನ ಈಡೇರಿಸದೇ ಇದ್ರು ಅತ್ತೆಮ್ಮ ಅದನ್ನ ತಾವಾಗೆ ಈಡೇರಿಸ್ಕೋತಾರೆ. ಆ ಶಕ್ತಿ ಧೈರ್ಯ ಅವರಲ್ಲಿದೆ ಅಲ್ವಾ ಯಜಮಾನ್ರೆ? ಅವನಿಗೆ 2ನೇ ಮದುವೆ ಯೋಗ ಇದೆಯಂತೆ. ಅತ್ತೆಮ್ಮನ ಮನಸ್ಸಲ್ಲಿ ಏನೇ ಆಸೆ ಇದ್ರೂ ಆ ದೇವ್ರ ಹತ್ರ ನಾನು ನೆರವೇರಲಿ ಅಂತ ಬೇಡ್ಕೋತೀನಿ. ದೇವ್ರೆ, ಯಾವುದೇ ಕಾರಣಕ್ಕೂ ಅಮ್ಮ ಅಂದ್ಕೊಂಡಿರೋದನ್ನ ಈಡೇರಿಸ್ಬೇಡಪ್ಪ. ಇವತ್ತಿಗೆ ಈ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಉಳ್ಕೊಂಡಿದೆ ಅನ್ನೋದಾದ್ರೆ ಅದಕ್ಕೆ ಪಾರ್ವತಿನೇ ಕಾರಣ. ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಜನನಿ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಪ್ರೀತು ಪಾರ್ವತಿ ಜೊತೆ ತುಂಬಾ ರೂಢಾಗಿ ಮಾತಾಡಿದಾಗ ನಡ್ಕೊಂಡಾಗ್ಲೂ ಕೂಡ ಅವಳು ಅವನನ್ನ ಬಿಟ್ಕೊಡ್ಲಿಲ್ಲ. ನಾನು ದೇವ್ರ ಸೇವೆ ಮಾಡುವಾಗ ಮೆಟ್ಲು ಹತ್ತೋವಾಗ ನನಗೆ ಗಾಜಿನ ಚೂರು ಚುಚ್ಕೊಳ್ಬಾರ್ದು ಅಂತ ಅವಳು ಅದ್ರ ಮೇಲೆ ಮಲಗಿ ನನ್ನನ್ನು ಅಪಾಯದಿಂದ ಪಾರು ಮಾಡಿದ್ಲು. ನೋಡ್ತಾ ಹೋದ್ರೆ ಇತ್ತೀಚೆಗೆ ಪಾರ್ವತಿಗೆ ಒಂದಾದ್ರ ಮೇಲೆ ಒಂದು ಅಪಾಯಗಳು ಎದುರಾಗ್ತಾನೆ ಇದೆ. ಅವಳಿಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು, ಅವಳ ಆರೋಗ್ಯಕ್ಕೆ ಅವಳ ವೈವಾಹಿಕ ಜೀವನಕ್ಕೆ ಯಾವ ರೀತಿಯ ತೊಂದರೆನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಗುರುಗಳ ಹತ್ರ ಆದಿ ಜಾತಕ ತೋರಿಸ್ದೆ. ಆದ್ರೆ ಗುರುಗಳು ಆದಿಗೆ 2ನೇ ಮದುವೆ ಯೋಗ ಇದೆ ಅಂತ ಹೇಳಿದ್ದನ್ನ ಕೇಳಿ ನನಗೂ ತುಂಬಾ ಆತಂಕ ಆಗೋಯ್ತು. ಇವನ್ನೆಲ್ಲ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀನಿ ಅಂತ ತಿಳ್ಕೊಬೋದಾಗಿಲ್ಲ. ನಿಮ್ಮ ಊಹೆ ಸರಿಯಾಗಿದೆ ರಘು. ನಾನು ಪಾರ್ವತಿನ ನನ್ನ ಸೊಸೆ ಅಂತ ಮನಸಾರೆ ಒಪ್ಕೊಂಡಿದ್ದೀನಿ. ಅಖಿಲ, ಈಗ ನೀನು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡಿದ್ದಕ್ಕೆ ಖುಷಿ ಪಡ್ಲೋ ಅಥವಾ ಅದಕ್ಕೆ ಮುಂಚೆ ಆದಿತ್ಯನ ಬಗ್ಗೆ ಹೇಳಿದ ವಿಷಯಕ್ಕೆ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿರೋ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರೋ ಸದ್ಗುಣಗಳ ಸಾಕಾರ ಮೂರ್ತಿ ಪಾರ್ವತಿನೇ ನಮ್ಮ ಕುಟುಂಬಕ್ಕೆ ತಕ್ಕ ಸೊಸೆ ಅಂತ ಅನ್ನಿಸ್ತು ರಘು. ನೀವು ಬರ್ತಿದ್ದ ಹಾಗೆ ಈ ವಿಷಯನ ಎಲ್ಲರ ಮುಂದೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಗುರುಗಳ ಮಾತಿನಿಂದ ಗೊಂದಲಕ್ಕೀಡಾಗ್ಬಿಟ್ಟೆ. ತುಂಬಾ ಟೆನ್ಷನ್ ಆಗೋಯ್ತು. ಪಾರ್ವತಿ ಮೇಲಿನ ಮಮಕಾರದಿಂದ ವಾತ್ಸಲ್ಯದಿಂದ ಎಲ್ಲರ ಮುಂದೆ ಅವಳಿಗೆ ಸೀರೆ ಒಡವೆಗಳನ್ನ ಕೊಟ್ಟು ಕೂರಿಸ್ಕೊಂಡು ಪ್ರೀತಿಯಿಂದ ನಾನೇ ಜಡೆ ಹೆಣ್ದೆ. ಕೊನೆವರೆಗೂ ಅವಳನ್ನೇ ನನ್ನ ಸೊಸೆಯಾಗಿ ಉಳಿಸ್ಕೋಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ. ಆದರೂ ಆದಿತ್ಯ 2ನೇ ಮದುವೆ ಆಗೋದಕ್ಕೆ
ಬರುವಂಥ ಸಂದರ್ಭ ಆದರೂ ಏನಿರಬಹುದು ಅಂತ ಯೋಚನೆ ಮಾಡಿ ಸಾವಿತ್ರಿ ಹತ್ರ ಅವರಿಬ್ಬರು ಅನ್ಯೋನ್ಯವಾಗಿದ್ದಾರಾ ಅಂತ ಕೇಳಿ ತಿಳ್ಕೊಂಡೆ. ಅಲ್ಲಿ ಸಮಾಧಾನಕರ ಉತ್ತರನೇ ಸಿಕ್ತು. ಆಮೇಲೆ ನೀವು ಆರೋಗ್ಯದ ಬಗ್ಗೆ ಮಾತಾಡಿದಾಗ ಪಾರ್ವತಿಗೇನಾದರೂ ಆರೋಗ್ಯದ ಸಮಸ್ಯೆ ಆಗಿ ಅದು ಆದಿತ್ಯನ 2ನೇ ಮದುವೆಗೆ ಮುನ್ನುಡಿ ಆಗಬಹುದೇನೋ ಅಂತ ಯೋಚನೆ ಬಂತು. ಅದಕ್ಕೆ ಎಲ್ಲರ ಹೆಲ್ತ್ ಚೆಕಪ್ಪನ್ನು ಮಾಡಿಸೋ ನೆಪದಲ್ಲಿ ಪಾರ್ವತಿಗೂ ಟೆಸ್ಟ್ ಮಾಡಿಸ್ದೆ. ಹಾಗೇನಾದರೂ ಪಾರ್ವತಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸೋದು ನನ್ನ ಉದ್ದೇಶ ಆಗಿತ್ತು ರಘು. ಅದಕ್ಕೆ ಪಾರ್ವತಿ ರಿಪೋರ್ಟನ್ನು ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದು. ಅಖಿಲ, ನಿಜವಾಗ್ಲೂ ನೀನ್ ದೇವತೆ ಆಗ್ಬಿಟ್ಟೆ. ನಿನ್ ಯೋಚನೆ, ನಿರ್ಧಾರ, ನಿನ್ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಯು ಆರ್ ಗ್ರೇಟ್. ವಿನಾಕಾರಣ ನಿನ್ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಖಿಲ. ನೋಡು, ವಿಘ್ನ ನಿವಾರಕ ಗಣಪತಿನ ಮನೇಲಿ ಕೂರಿಸಿದ್ವಿ. ನೀನಾಗೆ ಪಾರ್ವತಿನ ಸೊಸೆ ಅಂತ ಒಪ್ಕೊಂಡಿರೋವಾಗ ಆ ದೇವರು ಪಾರ್ವತಿನ ಆದಿತ್ಯಂದ ಮಾತ್ರ ಅಲ್ಲ, ನಿನ್ನಿಂದಾನು ದೂರ ಮಾಡಲ್ಲ. ಆ ನಂಬಿಕೆ ನನಗಿದೆ. ಧೈರ್ಯವಾಗಿರು. ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿನಗೆ? ಅರು, ಅಖಿಲ ಫೋಟೋ ಪಕ್ಕದಲ್ಲಿ ಆದಿಪಾರ್ವತ್ ಫೋಟೋ ಯಾಕೆ ಹಾಕಿದ್ಯಾ? ಏನು ಓಡ್ತಾ ಇದೆ ನಿನ್ನ ತಲೆಯಲ್ಲಿ? ಅಖಿಲ ತಲೆಯಲ್ಲಿ ಏನು ಓಡ್ತಿದ್ಯೋ ನನ್ನ ತಲೆಯಲ್ಲೂ ಅದೇ ಓಡ್ತಿದೆ. ಅಂದ್ರೆ ಪಾರ್ವತಿ ಅಖಿಲಂಗೆ ತುಂಬಾ ಹತ್ರ ಆಗ್ತಿದ್ದಾಳೆ. ಆಗ್ಲಿ ಬಿಡು, ಅದರಿಂದ ನಮ್ಗೇನು ತೊಂದರೆ ಇಲ್ವಲ್ಲ? ಆಗತ್ತೆ, ಖಂಡಿತ ತೊಂದರೆ ಆಗತ್ತೆ. ಸೂರ್ಯ ಮಳೆಗೆ ಗುಡುಗು ಸಿಡ್ಲು ಸೇರಿದ್ರೆ ರಣ ಮಳೆ ಬರುತ್ತಲ್ಲ, ಹಾಗೆ ಈ ಅಖಿಲ ಪಾರ್ವತಿ ಕಾಂಬಿನೇಷನ್. ಯಾವ ಕಾರಣಕ್ಕೂ ಇವರಿಬ್ರು ಒಂದಾಗಬಾರ್ದು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಅಣ್ಣ, ಪ್ರೀತುನ್ ಬರೋದಕ್ಕೆ ಹೇಳು. ಪ್ರೀತುನಾ? ಯಾಕೆ? ಅಲ್ಲ ಅತ್ತೆ, ಎಲ್ರ ಮುಂದೆ ಏನೋ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನಗನ್ಸುತ್ತೆ ಪಾರ್ವತಿಯವ್ರನ್ನ ಸೊಸೆ ಅಂತ ಒಪ್ಕೊಳ್ಬಹುದು ಅಂತ.
ಹೌದೌದು, ಮನೇಲಿ ನಡೀತಿರೋ ಬೆಳವಣಿಗೆ ನೋಡಿದ್ರೆ ಮಾಮ್ ಅದಕ್ಕೆ ಸೊಸೆ ಅಂತ ಒಪ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ನಾನು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಬಾಯಿ ಹರಕೆಯಿಂದ ಆ ರೀತಿ ಆದ್ರೆ ನನಗಷ್ಟೇ ಸಾಕು. ಹಾಗೆ ಆಗ್ಲಿ ಅಂತ ಆ ಗಣಪನ ಹತ್ರ ಬೇಡ್ಕೊಳ್ಳೋಣವಾ? ಅಪ್ಪ ಗಣೇಶ, ಅತ್ತೆಮ್ಮ ನನ್ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಗಣೇಶ, ಎಲ್ಲರೂ ಅಮ್ಮ ಪಾರ್ವತಿನ ಸೊಸೆಯಾಗಿ ಒಪ್ಕೊಳ್ಳಿ ಅಂತ ಬೇಡ್ಕೋತಾ ಇದ್ದಾರೆ. ಆದರೆ ಅಮ್ಮನ ಮನಸ್ಸಲ್ಲಿ ಏನೋ ಬೇರೆ ಯೋಚನೆ ಇರೋ ಹಾಗಿದೆ. ಆ ಥರ ಯಾವ ಕೆಟ್ಟ ಯೋಚನೆನೂ ಅಮ್ಮಂಗೆ ಬರದೇ ಇರಲಪ್ಪ. ಅಪ್ಪ ವಿನಾಯಕ, ನಾನು ಸಿಕ್ಕಾಕೊಂಡ್ರೆ ಸುಳಿಯಿಂದ ಹೊರಗಡೆ ಬರೋ ಥರ ಮಾಡಪ್ಪ. ಏನಾಯ್ತು? ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಅವ್ನು ಕಾಲ್ ಕಟ್ ಮಾಡ್ತಿದ್ರೆ ನನ್ನ ಕಾಲನ್ನೇ ಕಟ್ ಮಾಡ್ತಿರೋಂಗೆ ಆಗ್ತಾ ಇದೆ. ಅವನಿಗೆ ಅಷ್ಟು ಧೈರ್ಯ ಬಂದ್ಬಿಡ್ತಾ? ನಮ್ಮೇಲಿನ ಭಯ ಹೋಗಿದೆ ಅವನಿಗೆ. ಮತ್ತೆ ಕಾಲ್ ಮಾಡು. ಅವ್ನು ಕಾಲ್ ರಿಸೀವ್ ಮಾಡಿ ಇಲ್ಲಿ ಬರೋವರೆಗೂ ಕಾಲ್ ಮಾಡ್ತಾನೆ ಇರು. ಇಷ್ಟೊತ್ತಿಗಾಗಲೇ ಲ್ಯಾಬಿಂದ ಡಾಕ್ಟರ್ ರಿಪೋರ್ಟನ್ನು ಕಳಿಸ್ಕೊಡ್ಬೇಕಾಗಿತ್ತು. ಇನ್ನೂ ಯಾಕೆ ಕಳಿಸಿಲ್ಲ? ನಾನೇ ಫೋನ್ ಮಾಡಲಾ? ಬೇಡ ಅಖಿಲ, ಎಲ್ಲ ಥರದ ಟೆಸ್ಟು ಆಗಬೇಕಲ್ವಾ? ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರಿಪೋರ್ಟ್ ಬರ್ತಿದ್ದ ಹಾಗೆ ನೀವೇ ಫೋನ್ ಮಾಡಿ ಅಂತ ಹೇಳಿದ್ಯಲ್ಲ, ಮಾಡ್ತಾರೆ. ನಮ್ಮ ಅರ್ಜೆನ್ಸಿ ಏನು ಅಂತ ಅವ್ರಿಗೂ ಗೊತ್ತಿದೆ. ಹೇಳಿ ಡಾಕ್ಟರ್. ಆದಿತ್ಯ ಅವರೇ, ನಿಮ್ಮ ತಾಯಿಯವರು ಕಾಲ್ ಮಾಡಿದ್ದೆ. ನಾಟ್ ರೀಚಬಲ್ ಬರ್ತಾ ಇದೆ. ಹೇಗಿದ್ರು ನಿಮ್ಮ ವೈಫಿಗೆ ಸಂಬಂಧಪಟ್ಟ ವಿಷಯ ಅಲ್ವಾ ಅಂತ ನಿಮಗೆ ಕಾಲ್ ಮಾಡಿದೆ. ಏನು ವಿಷಯ ಡಾಕ್ಟರ್? ಅದು ಎಲ್ರಿಗಿಂತ ಮೊದಲು ಪಾರ್ವತಿಯವ್ರ ರಿಪೋರ್ಟ್ ಬೇಕು ಅಂದಿದ್ರು. ಸೊ ಇವಾಗ ರಿಪೋರ್ಟ್ ಸಿಕ್ತು. ರಿಪೋರ್ಟಲ್ಲಿ ಏನಿದೆ ಡಾಕ್ಟರ್? ನಥಿಂಗ್ ಟು ವರಿ. ನಿಮ್ಮ ಮಿಸ್ಸಸ್ಗೆ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇಲ್ಲ. ಈ ವಿಷಯನ ನಿಮ್ಮ ತಾಯಿಯವ್ರಿಗೆ ನೀವೇ ಹೇಳ್ತೀರಾ? ಹಾಂ, ಹೇಳ್ತೀನಿ ಡಾಕ್ಟರ್. ಹಾಗೆ ಇನ್ನು ಉಳಿದಿರೋ ರಿಪೋರ್ಟ್ಸ್ನ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಸರಿ ಡಾಕ್ಟರ್. ಅಮ್ಮ ಪಾರ್ವತಿ ವಿಷಯದಲ್ಲಿ ನಡ್ಕೊಳ್ತಾ ಇರೋದು ನೋಡಿದ್ರೆ ದಾಮಿನಿ ಚಿಕ್ಕಮ್ಮ ಹೇಳಿದೆ ನಿಜ ಅಂತ ಅನಿಸ್ತಾ ಇದೆಯಲ್ಲ. ಅಮ್ಮ, ನಿಮ್ಮ ಫೋನ್ ನಾಟ್ ರೀಚಬಲ್ ಇದೆ ಅಂತೆ. ಡಾಕ್ಟರ್ ನನಗೆ ಕಾಲ್ ಮಾಡಿದ್ರು. ಹೌದಾ? ಪಾರ್ವತಿ ರಿಪೋರ್ಟ್ ಬಗ್ಗೆ ಏನಾದರೂ ಹೇಳಿದ್ರಾ? ಯಾಕಮ್ಮ ಪಾರ್ವತಿ ರಿಪೋರ್ಟ್ ಬಗ್ಗೆ ಅಷ್ಟು ಕುತೂಹಲದಿಂದ ಕೇಳ್ತಾ ಇದ್ದೀರಾ? ನಿನ್ನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ. ಅದಕ್ಕೆ
ಪಾರ್ವತಿ ಆರೋಗ್ಯ ಏನಾದರೂ ಕಾರಣನ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಚೆಕ್ ಮಾಡಿಸ್ದೆ ಅಂತ ಹೇಗಪ್ಪ ಹೇಳಿ? ಅಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕಪ್ಪ ಕೇಳಬಾರ್ದಾ? ಚೇಚೆ ಹಾಗಲ್ಲಮ್ಮ, ಚೆಕಪ್ ಮಾತ್ರ ನಮ್ಗೆಲ್ಲರದು ಮಾಡಿಸಿದ್ದೀರಾ, ಆದರೆ ರಿಪೋರ್ಟ್ ಮಾತ್ರ ಪಾರ್ವತಿ ಬೇಗ ಬೇಕು ಅಂತ ಹೇಳಿದ್ರಲ್ಲ, ಯಾಕೆ? ಯಾಕಪ್ಪ ನಿನ್ನ ಹೆಂಡತಿ ಬಗ್ಗೆ ಕೇಳಿ ತಿಳ್ಕೊಳ್ಳೋ ಅಧಿಕಾರ ನನಗಿಲ್ವಾ? ಥ್ಯಾಂಕ್ಸ್ ಅಮ್ಮ. ಯಾಕೆ? ನಿಂಬಾಯಿಂದ ಪಾರ್ವತಿನ ನನ್ನ ಹೆಂಡತಿ ಅಂದ್ರಲ್ಲ, ಅದಕ್ಕೆ. ಪಾರ್ವತಿ ಯಾವತ್ತೂ ನನ್ನ ಹೆಂಡ್ತಿನೇ ಅಲ್ವಾ? ಅವನಿಗೇನಾದರೂ ನಾನು ಜಾತಕದ ಬಗ್ಗೆ ಗುರುಗಳ ಹತ್ರ ಕೇಳಿದ್ದು ಗೊತ್ತಾಯ್ತಾ? ಅದಕ್ಕೆ ಹೀಗೆ ಹೇಳ್ತಿದ್ದಾನ? ಈಗ ತಾನೇ ನಾನು ರಘು ಹತ್ರ ಈ ವಿಷಯ ಹೇಳಿದೆ, ಇವನಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ?